ಉಡುಪಿಯಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ಕಿತ್ತಾಟ ಶುರುವಾಗಿದೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ತಮ್ಮ ವಿರುದ್ಧ ದ್ವೇಷ ಸಾಧಿಸುತ್ತಿದ್ದಾರೆ ಅಂತ ಮಾಜಿ ಶಾಸಕ ಕೆ ರಘುಪತಿ ಭಟ್ ಗಂಭೀರ ಆರೋಪ ಮಾಡಿದ್ದಾರೆ. ಉಡುಪಿ ನಗರದ ಬಡಾನಿಡಿಯೂರು ಗ್ರಾಮದಲ್ಲಿ ರೆಸಾರ್ಟ್ ನಿರ್ಮಾಣಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಇದೇ ಕಾರಣದಿಂದಲೇ ಮಾಜಿ ಶಾಸಕ ರಘುಪತಿ ಭಟ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಮಾರ್ಚ್ 23ರಿಂದ ಪ್ರತಿಭಟನೆ ಆರಂಭಿಸಲಿದ್ದು ತನಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ತನ್ನ ಉದ್ಯಮಕ್ಕೆ ಅಡ್ಡಗಾಲು ಹಾಕುತ್ತಿದ್ದಾರೆ. ಬಡಾನಿಡಿಯೂರಿನಲ್ಲಿ ರೆಸಾರ್ಟ್ ನಿರ್ಮಾಣಕ್ಕೆ ಸಿಂಗಲ್ ಲೇಔಟ್ ನೀಡಲು ಸತಾಯಿಸುವ ಅಧಿಕಾರಿಗಳು ಶಾಸಕರ ಕುಮ್ಮಕ್ಕಿನಿಂದ ಸಿಂಗಲ್ ಲೇಔಟ್ ನಿರಾಕರಣೆ ಮಾಡುತ್ತಿದ್ದಾರೆ. 3 ತಿಂಗಳಲ್ಲಿ ನೀಡಬೇಕಾದ ಅನುಮತಿ 2 ವರ್ಷ ಆದರೂ ಸಿಕ್ಕಿಲ್ಲ. ನನ್ನ ವೈಯಕ್ತಿಕ ಕಾರಣಕ್ಕೆ ಇದೇ ಮೊದಲ ಬಾರಿಗೆ ಧರಣಿ ಮಾಡುವಂತೆ ಆಗಿದೆ ಎಂದಿದ್ದಾರೆ. ತನಗೆ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೇನೆ. ಶಾಸಕ ಯಶ್ಪಾಲ್ ಸುವರ್ಣ ರೌಡಿಸಂ ಮಾಡಿ ಅಧಿಕಾರಿಗಳನ್ನ ಬೆದರಿಸುತ್ತಿದ್ದಾರೆ ಎಂದಿದ್ದಾರೆ. ಅಷ್ಟಕ್ಕೂ ರಘುಪತಿ ಭಟ್ ಅವರು ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಮಾಡಿರುವ ಆರೋಪ ಇಲ್ಲಿದೆ. ಇನ್ನು ನಾನು ಎಷ್ಟು ದಿವಸವೇ ಆಗಲಿ ನಾನು ಧರಣಿಯನ್ನು ಒಬ್ಬ ನಾಗರಿಕನಾಗಿ, ಇವತ್ತು ಮಾಜಿ ಶಾಸಕನಾಗಿ ಅಲ್ಲ, ಒಬ್ಬ ನಾಗರಿಕನಾಗಿ ಉಡುಪಿ ಜಿಲ್ಲೆಯ ಉಡುಪಿ ಕ್ಷೇತ್ರದ ಉಡುಪಿ ನಗರದ ಟ್ಯಾಕ್ಸ್ ಪೇಯರ್ ಆಗಿ, ನಾನೊಬ್ಬ ಉದ್ಯಮಿಯಾಗಿ ನನಗಾದಂಥ ಅನ್ಯಾಯಕ್ಕೆ ಇವತ್ತು ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ, ಆದರೆ ಯಾರಿಗೂ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರ ಧ್ವನಿಯಾಗಿ ನಾನು ಸೋಮವಾರ ಬೆಳಿಗ್ಗೆ 9:30ರಿಂದ ನಾನು ಧರಣಿ ಕೂತ್ಕೊಂಡಿದ್ದೇನೆ. ಇದು ಆಫೀಸ್ ಅವರ್ಸಲ್ಲಿ ನನ್ನ ಧರಣಿ ಕಂಟಿನ್ಯೂ ಆಗ್ತದೆ. ಬೆಳಿಗ್ಗೆ 9:30 ಗಂಟೆಗೆ ಆಫೀಸ್ ಅವರ್ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆವರೆಗೆ ಏನು ಆಫೀಸರ್ಸ್ ಇರ್ತದೆ ಅಲ್ಲಿವರೆಗೆ ನಾನು ಕಂಟಿನ್ಯೂ ಆಗ್ತದೆ. ಮರುದಿವಸ ಮತ್ತೆ ಪುನಃ ನನಗೆ ಸಿಗುವವರೆಗೆ ಆಫೀಸ್ ಅವರ್ಸ್ಗಳಲ್ಲಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಎದುರಲ್ಲಿ ನನ್ನ ಧರಣಿಯನ್ನು ಮಾಡುತ್ತಿದ್ದೇನೆ. ನನ್ನ ಶಾಂತಿಯುತವಾದಂಥ ಧರಣಿ. ನನಗೆ ಅನ್ಯಾಯ ಆಗಿದೆ, ಇನ್ನೇನು ನನಗೆ ಉಪಾಯ ಇಲ್ಲ. ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಹೇಳಿದ್ರು ಕೋರ್ಟನ್ನು ಕೇರ್ ಇಲ್ಲ. ಇಲ್ಲಿ ಉಡುಪಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕೇಳಿದರೆ ಜಿಲ್ಲಾಧಿಕಾರಿಗಳಿಗೆ ಕೇರ್ ಇಲ್ಲ. ಇಲ್ಲಿ ಕಾರ್ಯದರ್ಶಿಗಳ ಆದೇಶಕ್ಕೆ ಬೆಲೆ ಇಲ್ಲ, ಕಮಿಷನರ್ ಆದೇಶಕ್ಕೆ ಬೆಲೆ ಇಲ್ಲ. ಇಲ್ಲಿ ಖಾಲಿ ರೌಡಿಸಮ್ಮಿಗೆ ಭಾಳ ಬೆದರಿಕೆ ಇಲ್ಲಿ ಅಧಿಕಾರಿಗಳಿಗೆ. ಇವತ್ತು ಆಯುಕ್ತರು ರೌಡಿಸಮ್ಮಿಗೆ ಹೆದರ್ಕೊಂಡು ಕೂತ್ಕೊಂಡಿದ್ದಾರೆ. ನಾನಿವತ್ತು ಕೇಳುವಂಥದ್ದು, ಒಬ್ಬ ಶಾಸಕನಾಗಿ ಈ ಮಟ್ಟಕ್ಕೆ ಒಬ್ಬ ವೈಯಕ್ತಿಕ ದ್ವೇಷ ಇದ್ದರೆ ಉದ್ಯಮದಲ್ಲಿ ಮಾಡಬಾರ್ದು. ಸಾಧ್ಯ ಇದ್ದರೆ ರಾಜಕೀಯವಾಗಿ ತಗೊಳ್ಬೇಕು. ಅದು ಯಾಕೆ ದ್ವೇಷ ಇದೆ ನನಗೆ ಗೊತ್ತಿಲ್ಲ. ಅವರ ಪ್ರತಿಯೊಂದು ಹಂತದಲ್ಲಿಯೂ ನಾನು ಸಹಕಾರ ಮಾಡಿದವನು ರಾಜಕೀಯವಾಗಿ. ಮೊನ್ನೆ ಚುನಾವಣೆಗೆ ನಿಂತಾಗ 2023ರಲ್ಲಿ ನನಗೆ ಸೀಟ್ ತಪ್ಪಿದ್ರು ಒಂದೇ ದಿವಸದಲ್ಲಿ ಅದನ್ನು ಮರೆತು ಗಂಡ ಹೆಂಡತಿ ನಾವು ಅವರಿಗೆ ಕೆಲಸ ಮಾಡಿದ್ದೇವೆ. ಬಿಜೆಪಿಯಿಂದ ಗಂಡ ಹೆಂಡತಿ ಕೆಲಸ ಮಾಡಿದ್ದೇವೆ. ಯಾರಾದರೂ ಒಬ್ಬರು ಇವತ್ತು ಉಡುಪಿಯ ಕ್ಷೇತ್ರದ ಜನತೆ ಹೇಳಿ ನಾನು ಚುನಾವಣೆಯ ಸಂದರ್ಭದಲ್ಲಿ ಏನಾದರೂ ಕೆಲಸ ಮಾಡಲಿಲ್ಲ ಅಂತ. ಅಷ್ಟು ಕೆಲಸ ಮಾಡಿ ಇವತ್ತು ನನಗೆ ವೈಯಕ್ತಿಕವಾದ ದೇಶ ಮಾಡುವಂಥದ್ದೇನು? ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.